ಭಾರತಕ್ಕೆ ಬಂದಂಥವ್ರು ಇಲ್ಲಿ ತಮ್ಮ ಅಸ್ತಿತ್ವವನ್ನ ಸ್ಥಾಪನೆ ಮಾಡೋದ್ರ ಜೊತೆಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲೂ ಒಂದಿಷ್ಟು ಬದಲಾವಣೆಗಳಿಗೆ ಅಂದ್ರೆ ನಮ್ಮ ಪ್ರಾಚೀನತೆಯನ್ನ ಬಿಟ್ಟು ಸ್ವಲ್ಪ ಮಾಡರ್ನೈಸ್ ವೆಸ್ಟರ್ನ್ ಕಲ್ಚರ್ಗಳಿಗೆ ಭಾರತವನ್ನ ಇವರು ಬದಲಾಯಿಸಿದ್ದು. ಹಾಗಾಗಿ ಯುರೋಪಿಯನ್ನರ ಆಗಮನ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ, ಭಾರತಕ್ಕೆ ಯುರೋಪಿಯನ್ನರು ಯಾಕೆ ಜಲಮಾರ್ಗಗಳನ್ನ ಕಂಡುಹಿಡಿಯೋದಕ್ಕೆ ಶುರು ಮಾಡಿದ್ರು ಅಂತ. ನಿಮಗೆ ಗೊತ್ತಿರಲಿ, ಭಾರತಕ್ಕೆ ಬಹಳ ಅದ್ಭುತವಾಗಿ ಜಲಮಾರ್ಗ ಮೊದಲಿಂದನೂ, ಭೂಮಾರ್ಗ ಮೊದಲಿಂದನೂ ಇತ್ತು. ಯಾಕೆ ಅಂತಂದ್ರೆ ಭಾರತದಿಂದ ಅಂದ್ರೆ ಪಾಶ್ಚಿಮಾತ್ಯ ದೇಶಗಳು ಪೌರಾತ್ಯ ದೇಶಗಳಾದ, ಅಂದ್ರೆ ನಾವು ಪೌರಾತ್ಯ ಆಗ್ತಂದ್ರೆ ಪೂರ್ವಕ್ಕೆ ಬರ್ತೀವಿ, ಯುರೋಪಿಯ ನಾವು ಪೂರ್ವಕ್ಕೆ ಬರೋದ್ರಿಂದ ನಮ್ಮನ್ನ ಪೌರಾತ್ಯ ರಾಷ್ಟ್ರಗಳು ಅಂತ ಕರಿತಾ ಇದ್ರು. ಭಾರತ, ಚೀನಾ ಈ ರಾಷ್ಟ್ರಗಳಿಗೆ ಮತ್ತು ಯುರೋಪಿಗೆ ಒಂದು ಸಂಪರ್ಕವನ್ನ ಕಲ್ಪಿಸಿಕೊಂಡಿದ್ರು. ಅದು ಭೂಮಾರ್ಗ ಮತ್ತು ಜಲಮಾರ್ಗವನ್ನ ಮುಖಾಂತರ ವ್ಯಾಪಾರ ನಡೀತಾ ಇತ್ತು. ಆದ್ರೆ ಭಾರತದೊಂದಿಗೆ ಇವರು ವ್ಯಾಪಾರ ಮಾಡೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಇಲ್ಲಿ ಸಿಗ್ತಾ ಇದ್ದಂತ ಸಾಂಬಾರು ಪದಾರ್ಥಗಳಿಗೆ ವಿದೇಶದಲ್ಲಿ ತುಂಬಾ ಬೇಡಿಕೆ.